ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಅಳತೆ ಬ್ಲೌಸನ್ನು ತೊಗೊಂಡು ಹೊಸ ಕಸ್ಟಮರ್ ಬಂದರೆ ಆವಾಗ ನಾವು ಬ್ಲೌಸು ಸರಿ ಐತೆ ಇಲ್ಲೋ ಉದ್ದೇಶದಿಂದ ಯಾವ ಥರ ನೋಡ್ಕೋಬೇಕು ಅಥವಾ ಭುಜ ಜಾರುತ್ತೆ ಅಥವಾ ಇಲ್ಲ ಅಂತ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಬಿಟ್ಟು ಸ್ವಲ್ಪ ಡೀಪ್ ಇಟ್ಕೊಡಿ ನಮಗೆ ಬ್ಲೌಸು ಅಂದಾಗ ನಾವು ಅದೇ ಅಳತೆನ ಇಟ್ಕೊಂಡ್ಬಿಟ್ರೆ ಗ್ಯಾರಂಟಿ ಅದು ಭುಜ ಜಾರುತ್ತೆ ಫ್ರೆಂಡ್ಸ್. ಆವಾಗ ನಾವು ಇಲ್ಲಿ ನಾರ್ಮಲ್ ಬ್ಲೌಸಲ್ಲಿ ನಾವು 3 ಇಂಚೆ ಇಟ್ಕೋತೀವಿ ಫ್ರೆಂಡ್ಸ್. ಆವಾಗ ಡೀಪ್ ಇಡ್ನಾಕ್ ಇಟ್ಕೊಂಡಾಗ ನಾವು 2 ಇಂಚ ಅಥವಾ 2.5 ಇಂಚ ಇಟ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಭುಜದ ಹತ್ರ ನಮಗೆ ಜಾಸ್ತಿ ಬಟ್ಟೆ ಅನ್ನೋದು ಉಳಿಯೋಲ್ಲ ಫ್ರೆಂಡ್ಸ್. ಆವಾಗ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ನೋಡಿ, ಇಲ್ಲಿ ಈ ಥರ ನೀಟಾಗಿ ಬರುತ್ತೆ. ಇದರೊಳಗೆ ಉಬ್ಬಿದ ಹಾಗೆ ಅಥವಾ ಸುಕ್ಕಾಗಿ ಏನೂ ಬಂದಿಲ್ಲ ಫ್ರೆಂಡ್ಸ್. ಇದು ತುಂಬಾ 3.5 ಇಂಚ ಡೀಪ್ ಇರೋ ಬ್ಲೌಸು. ನಾನು ಇಲ್ಲಿ 2 ಇಂಚ ನಾನು ಭುಜಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಜಾಸ್ತಿ ಏನಾರ ಇಟ್ಕೊಂಡ್ಬಿಟ್ರೆ ನೀವು ಅಲ್ಲಿ ಉಬ್ಬಿದ ಹಾಗೆ ಅಥವಾ ಎಕ್ಸ್ಟ್ರಾ ಬಟ್ಟೆ ಬಂದುಬಿಡುತ್ತೆ, ಹಾಗಾಗಿ ಜಾರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಭಾಗ ಕೂಡ ನೀವು ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕೂಡ ಇಲ್ಲಿ ಬಗಲ್ ಹತ್ರ ಅಥವಾ ಆರ್ನೂಲ್ ಹತ್ರ ನೀವು ಉಬ್ಬಿದ ಹಾಗೆ ಬಂದುಬಿಡುತ್ತೆ. ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬಂದುಬಿಟ್ರೆ ಆವಾಗ ಭುಜ ಜಾರುತ್ತೆ ಫ್ರೆಂಡ್ಸ್. ಇಲ್ಲಿ ಆವಾಗ ನೋಡಿ ಅಳತೆ ನೋಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಕರೆಕ್ಟ್ ಐತೆ ಇಲ್ಲೋ ಉದ್ದೇಶದಿಂದ ಮೊದಲಿಗೆ ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಮುಂದ್ಗಡೆ ನೀವು ಎದೆ ಸುತ್ತಳತೆನ ಇಟ್ಕೊಂಡಾಗ ಮುಂದ್ಗಡೆ ಭಾಗ ಈಗ ನೀವು ಇಲ್ಲಿ ನೋಡ್ಕೊಂಡ್ಬಿಟ್ರೆ ಇವಾಗ ಇದು ಹೆಚ್ಚಿಗೆ ಏನಾರ ಇದ್ದರೆ ಅಲ್ಲಿ ಭುಜ ಜಾರುತ್ತೆ ಫ್ರೆಂಡ್ಸ್. ಆವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬಂದುಬಿಟ್ರೆ ಅವಾಗ ಭುಜ ಜಾರುತ್ತೆ ಫ್ರೆಂಡ್ಸ್. ಇಲ್ಲಿ ಕೂಡ ನೀವು ಒಂದು ಸತಿ ಅವ್ರಿಗೆ ಅದನ್ನು ಬ್ಲೌಸನ್ನು ಹಾಕ್ಕೊಂಡು ನೋಡಿಬಿಟ್ಟು ಕರೆಕ್ಟ್ ಐತೆ ಇಲ್ಲೋ ಉದ್ದೇಶದಿಂದ ನೋಡಬೇಕಾಗತ್ತೆ ಫ್ರೆಂಡ್ಸ್. ಆವಾಗ ಕರೆಕ್ಟ್ ಇದ್ದರೆ ಇಲ್ಲಿ ಅದೇ ಅಳತೆನ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎದೆ ಸುತ್ತಳತೆನ ಇಟ್ಕೊಂಡಾಗ ನಾವು ಇಲ್ಲಿ ಟೈಟಾಗಿ ಈ ಥರ ಏನಾರ ಇದ್ದರೆ ಅದು ಇಲ್ಲಿ ಟೈಟ್ ಆದರೆ ಇಲ್ಲಿ ಮೇಲ್ಗಡೆ ಭುಜ ಜಾರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಅಲ್ಲಿ ಅಳತೆ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಎದೆ ಸುತ್ತಳತೆ ತೊಗೊಂಡಾಗ ಕರೆಕ್ಟಾಗಿ ಅಳತೆನ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಬಗಲ್ ಹತ್ರ ನೀವು ಅಳತೆನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆವಾಗ ಬಗಲ್ ಅಳತೆ ಕಮ್ಮಿ ಬಂದುಬಿಟ್ಟು ಇಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ. ಆವಾಗ ಫ್ರೆಂಡ್ಸ್ ಇಲ್ಲಿ ಟೈಟ್ ಬಂದುಬಿಟ್ರೆ ಮೇಲ್ಗಡೆ ಭುಜ ಜಾರುತ್ತೆ ಫ್ರೆಂಡ್ಸ್. ಆವಾಗ ಬ್ಲೌಸು ಪೂರ್ತಿ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು, ನೀವು ಅಳತೆನ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅಳತೆ ಬ್ಲೌಸಲ್ಲಿ ನೀವು ಹೆಚ್ಚು ಕಮ್ಮಿ ಏನಾರ ಇದ್ದರೂ ನೀವು ಅಳತೆಗೆ ತಕ್ಕಂತೆ ನೀವು ಕರೆಕ್ಟಾಗಿ ಮೆಜರ್ಮೆಂಟನ್ನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಂಡ್ಬಿಟ್ಟು ಮೊದಲಿಗೆ ಅಳತೆ ಬ್ಲೌಸು ಯಾವ ಥರ ಐತಿ ಕರೆಕ್ಟ್ ಐತೆ ಇಲ್ಲೋ ಉದ್ದೇಶದಿಂದ ಒಂದು ಸತಿ ನೋಡ್ಕೊಂಡ್ಬಿಟ್ಟು ಆ ಸೈಜಿಗೆ ಅದು ಅಳತೆ ಕರೆಕ್ಟ್ ಇದ್ದರೆ ಅದನ್ನೇ ಅಳತೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ದಿದ್ರೆ ನಿಮಗೆ ಆ ಸೈಜಿಗೆ ಅಳತೆ ಗೊತ್ತಿದ್ದರೆ ಬಗಲಾಗಲಿ ಅಥವಾ ಮೈ ಮಾಪಿ ಆಗಲಿ ಎಲ್ಲ ಥರ ಕರೆಕ್ಟಾಗಿದ್ದರೆ ನೀವು ಅದೇ ಅಳತೆ ಹಾಕ್ಕೊಳ್ಳಿ. ಇಲ್ದಿದ್ರೆ ನೀವು ಇಲ್ಲಿ ಬಗಲ್ದು ಹಿಂದ್ಗಡೆ 14 ಇಂಚ 13 ಇಂಚ ಇಟ್ಕೊಂಡ್ರೆ ಎಷ್ಟು ಅಳತೆ ಬರುತ್ತೆ ಬಗಲ್ ಇಂಚ ಅನ್ನೋದು ನೋಡ್ಕೊಂಡ್ಬಿಟ್ಟು ನೀವು ಅಳತೆನ ಹಾಕೋಬೇಕಾಗತ್ತೆ. ಆವಾಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಮುಂದ್ಗಡೆ ಕೂಡ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕೂಡ ಭುಜ ಜಾರುತ್ತೆ ಫ್ರೆಂಡ್ಸ್. ಹೀಗಾಗಿ ಮುಖ್ಯವಾಗಿ ಇಲ್ಲಿ ಒಂದು 4-5 ಪಾಯಿಂಟ್ಗಳನ್ನು ಕರೆಕ್ಟಾಗಿ ನಾವು ನೋಡ್ಕೊಂಡ್ಬಿಟ್ರೆ ಭುಜ ಜಾರೋದೇ ಇಲ್ಲ ಫ್ರೆಂಡ್ಸ್. ಇದೇನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನೀವು ಖಂಡಿತವಾಗಿಯೂ ಅದು ಭುಜ ಜಾರುತ್ತೆ ಫ್ರೆಂಡ್ಸ್. ಆವಾಗ ಬ್ಲೌಸು ಹಾಳಾಗುತ್ತೆ. ನೀವು ಕಸ್ಟಮರ್ ಕಡೆಯಿಂದ ಸ್ವಲ್ಪ ಹಾಗಾಗಿದೆ ಹೀಗಾಗಿದೆ ಅನ್ಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನಾವು ಬ್ಲೌಸ್ ಅಳತೆನ ಹಾಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ಇಷ್ಟನ್ನೇ ಹೇಳಿದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.